ಹೋಮ್ ವರ್ಕ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಹೀಗ ಮಾಡೋದು. ಮೇಸ್ಟ್ರು ಹಿಂಗೆಲ್ಲ ಇರ್ತಾರ? 2ನೇ ಕ್ಲಾಸ್ ಹುಡುಗನ ಕಿಟಕಿಗೆ ಉಲ್ಟಾ ನೇತು ಹಾಕಿದ್ರು. ಕಸಾಯಿ ಖಾನೇಲಿ ಕುರಿ ಮಟನ್ ನೇತಾಕದಂಗೆ. ಹೋಮ್ ವರ್ಕ್ ಮಾಡಿಲ್ಲ ಅಂತ ಮೇಸ್ಟ್ರು ಹಿಂಗ ಮಾಡೋದು. 2ನೇ ಕ್ಲಾಸ್ ಹುಡುಗನ ಕಿಟಕಿಗೆ ಉಲ್ಟಾ ನೇತು ಹಾಕಿದ್ರು. ಪುಟ್ಟ ಬಾಲಕನನ್ನ ಚಾಲಕನಿಂದ ಹೊಡೆದ ಪ್ರಿನ್ಸಿಪಾಲ್ ಕ್ರೌರ್ಯ. ಹರಿಯಾಣದ ಪಾಣಿಪಟ್ನ ಶ್ರೀಜನ್ ಪಬ್ಲಿಕ್ ಶಾಲೆಯಲ್ಲಿ ಟಾರ್ಚರ್. 7 ವರ್ಷದ ಬಾಲಕನಿಗೆ ದೈಹಿಕ ಹಿಂಸೆ ನೀಡಿದ ಶಾಲಾ ಬಸ್ ಚಾಲಕ. ಕಿಟಕಿಗೆ ಬಟ್ಟೆ ನೇತು ಹಾಕುವಂತೆ ನೇತು ಹಾಕಿ ಹಲ್ಲೆ ಮಾಡಿದ ಚಾಲಕ. ಪ್ರಕರಣ ಬಯಲಾಗ್ತಾ ಇದ್ದಂತೆ ಪ್ರಿನ್ಸಿಪಾಲ್, ಡ್ರೈವರ್ ಇಬ್ಬರು ಅರೆಸ್ಟ್ ಆಗವ್ರೆ. ಬುದ್ಧಿ ಹೇಳಿ ಅಂದಿದ್ದೆ, ಆತ ಹೀಗೆ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಪ್ರಕರಣಕ್ಕೆ ತೇಪೆ ಹಚ್ಚಲು ನೋಡಿದ ಶಾಲೆಯ ಪ್ರಿನ್ಸಿಪಾಲ್ ಒಳಗಾಕವ್ರೆ. ಹೋಮ್ ವರ್ಕ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಹೀಗ ಮಾಡೋದು. ಏನು ಋಷಿ ಮುನಿಗಳು ಮರದ ಕೆಳಗಡೆ ಕಲಿಸ್ತಾ ಇದ್ದಿದ್ದೊಂದು ಕಾಲ ಇತ್ತು. ಆ ಸಂದರ್ಭದಲ್ಲಿ ವಿದ್ಯೆಗೆ ಅಪಾರವಾದಂಥ ಗೌರವ ಇತ್ತು. ಶಿಷ್ಯರು ಕೂಡ ಶಿರಸ ವಹಿಸಿ ಪಾಲಿಸ್ತಾ ಇದ್ರು. ಸೊ ಹಾಗಾಗಿನೇ ಹೇಳೋದು ಏನು, ಜಾಯಮಾನ ತ್ರೈಋಣಾಹ ಅಂತ. ನಮಗೊಂದು 3 ಋಣಗಳಿರ್ತಾವಂತೆ ಒಬ್ಬ ಮನುಷ್ಯ ಭೂಮಿಗೆ ಬರಬೇಕಾದ್ರೆ. ಸೊ ಋಷಿ ಋಣ, ಕಿಟಕಿಗೆ ಬಟ್ಟೆ ನೇತು ಹಾಕುವಂತೆ ನೇತು ಹಾಕಿ ಹಲ್ಲೆ ಮಾಡಿದಂತಹ ಚಾಲಕ. ಹೇಳೋದನ್ನೇ ಮರೆತು ಬಿಡ್ತೀವಿ ಕೆಲವೊಂದು. ಈ ಪ್ರಕರಣ ಬಯಲಾಗ್ತಾ ಇದ್ದ ಹಾಗೆ ಪ್ರಿನ್ಸಿಪಾಲ್ರನ್ನ ಒಳಗಾಕಿದ್ದಾರೆ. ಬುದ್ಧಿ ಹೇಳಿ ಅಂದಿದ್ದೆ, ಆತ ಹೀಗೆ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಹೋಮ್ವರ್ಕ್ ಮಾಡಲಿಲ್ವಂತೆ ಆತ. ಮಾಡಲಿಲ್ಲ ಅನ್ನೋ ಕಾರಣಕ್ಕೆ 1-2 ಏಟು ಹೊಡೆಯೋದಪ್ಪ. ಹೊಡೆದಿಲ್ಲ ಈ ಪುಣ್ಯಾತ್ಮ. ಆ ಶಾಲೆಯ ಅದೊಂದು ಪ್ರೈವೇಟ್ ಸ್ಕೂಲು, ಅಲ್ಲಿ ಡ್ರೈವರ್ಗಳಿರ್ತಾರೆ. ಅವ್ರನ್ನ ಕರೆಸ್ಬಿಟ್ಟು ಈತನನ್ನು ಈ ಕಸಾಯಿ ಖಾನೆಯಲ್ಲಿ ಈ ಕುರಿ ಮಾಂಸನ ಉಲ್ಟಾ ಪಲ್ಟ ನೇತು ಹಾಕ್ತಾರೆ. ಹಂಗೆ ನೇತು ಹಾಕಿದಾನೆ ಪುಣ್ಯಾತ್ಮ. ಅವನು ಮನುಷ್ಯನೋ ಮತ್ತೊಂದು. ಕಿಟಕಿಯಲ್ಲಿ ಅದನ್ನು ನೋಡ್ಬೇಕು ನೀವು. ಆತ್ಮಹತ್ಯೆಯಲ್ಲಿ ಈ ಶವಗಳು ಕಂಡಂಗೆ ಕಾಣ್ತಾ ಇತ್ತದು. ಪಾಪ ವಿದ್ಯಾರ್ಥಿ, ಆತನ ಮನಸ್ಸಿಗೆ ಎಷ್ಟು ವೇದನೆ ಆಗಿರ್ಬೋದು. ಆ ಸಹಪಾಠಿಗಳ ಮುಂದೆ ನಾನು ಈ ತರಹದ ಸ್ಥಿತಿಯಲ್ಲಿದ್ದೀನಲ್ಲ ಅಂಥೇಳಿ ಅವರ ಮನಸ್ಸಲ್ಲೆಷ್ಟು ನಕಾರಾತ್ಮಕವಾದಂಥ ಪ್ರಭಾವ ಬೀರ್ಬೋದು. ಪ್ರಕರಣ ಬಯಲಾಗ್ತಾ ಇದ್ದ ಹಾಗೆ ತೇಪೆ ಹಚ್ಚೋದಕ್ಕೆ ಪ್ರಯತ್ನ ಪಟ್ಟಿದ್ದ ಆ ಶಾಲೆಯ ಪ್ರಿನ್ಸಿಪಾಲ್. ಆದರೆ ಅದು ಸ್ವಯಂ ಪ್ರೇರಿತ ದೂರು ದಾಖಲಾಗುತ್ತೆ. ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡು ಆತನನ್ನು ಒಳಗಾಕಿರ್ಬೋದು. ಈಗ ಒಂದಷ್ಟು ಸಮಜಾಯಿಷಿ ನೀಡಿ ಕಳಿಸಿರ್ತಾರೆ. ದೊಡ್ಡ ಇದಾಗೋದಿಲ್ಲ. ಹೋಮ್ವರ್ಕ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಹೀಗ ಮಾಡೋದು. 2ನೇ ಕ್ಲಾಸ್ ಹುಡುಗನ ಕಿಟಕಿಗೆ ಉಲ್ಟಾ ನೇತು ಹಾಕಿದ್ರು. ಆ ವಿಡಿಯೋನ ತೋರಿಸೋದಕ್ಕಾಗಲ್ಲ. ನಾಗರಿಕ ಸಮಾಜ ಭಯ ಬೀಳುತ್ತೆ. ಜೊತೆಗೆ ಮಕ್ಕಳ ಮನಸ್ಸಿಗೂ ಕೂಡ ಅಗಾಧವಾದಂಥ ನಕಾರಾತ್ಮಕ ಪರಿಣಾಮ ಬೀರ್ಬೋದು ಅನ್ನೋ ಕಾರಣಕ್ಕೆ ತೋರಿಸುವ ರೀತಿಯಲ್ಲಿ ಆ ದೃಶ್ಯ ಇರದೇ ಇರೋ ಕಾರಣಕ್ಕೆ ನಿಮಗೆ ತೋರಿಸ್ತಾ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.